ಹಾಯ್ ಫ್ರೆಂಡ್ಸ್, ಅಶಿತಾ ಪ್ರಣವ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ನಾನು ಡ್ರೈ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ರೆಸಿಪಿನೆಲ್ಲ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿ ಕೂಡ ಇದೆ. ಹೇಗಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 1 ಕಪ್ಪು ಗುಲಾಬ್ ಜಾಮೂನ್ ಪುಡಿನ ತೊಗೊಂಡಿದ್ದೀನಿ. ಅದೇ ಥರ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣು ತೊಗೋತೀನಿ. ಒಂದು 2 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಹಾಲು, ಒಂದು 3 ಟೇಬಲ್ ಸ್ಪೂನ್ ನೀರು ಮತ್ತು ಸ್ವಲ್ಪ ಕೇಸರಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಜಾಮೂನ್ ಕರಿಯೋದಕ್ಕೆ. ನಾವು ಮೊದಲಿಗೆ ಪಾಕನ ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಪಾಕಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ 1 ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ನಾನು ಇವಾಗ ಅದಕ್ಕೆ 1.5 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. 1.5 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿವಾಗ ಇದನ್ನು ಸ್ಟವ್ ಕಚ್ಚಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದನ್ನೊಂದು ಸ್ವಲ್ಪ ಸಕ್ಕರೆ ಕರಗಿಸೋಣ. ಹಾಗೆ ಹೀಗೆ ತಿರುಗಿಸಿ ನಿಧಾನವಾಗಿಯೇ ಈ ಥರ ಸಕ್ಕರೆನ ಕರಗಿಸೋಣ. ಈ ಪಾಕನ ಒಂದು 8ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ತುಂಬ ಅಂಟು ಪಾಕ ಏನು ಬೇಡ, ಮೀಡಿಯಮ್ ಆಗಿದ್ದರೆ ಸಾಕು. ತುಂಬ ಜಾಸ್ತಿ ಟೈಮ್ ಏನು ಕುದಿಸೋದು ಬೇಡ, ಒಂದು 8 ನಿಮಿಷ ಸಾಕಾಗುತ್ತೆ. ಅಷ್ಟರಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಬಿಡೋಣ. ಇವಾಗ ನಾನು ಒಂದು ಬೌಲ್ಗೆ ಹಿಟ್ಟು ಹಾಕೋತಾ ಇದ್ದೀನಿ. ಈಗ ಅದನ್ನು ಸ್ವಲ್ಪ ದಪ್ಪ ಗಂಟಿದ್ರೆ ಎಲ್ಲನೂ ಕೂಡ ಈ ಥರ ಹೊಡಿಬೇಕು. ಕೈಯಲ್ಲೇ ಹೊಡೆದು ಪುಡಿ ಮಾಡ್ಕೊಂಡು ಸ್ವಲ್ಪ ಸ್ಮೂತ್ ಮಾಡ್ಕೊಳ್ಳೋಣ ಹಿಟ್ಟನ್ನು. ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ಹಾಲು ಮತ್ತು ನೀರನ್ನ ಸ್ವಲ್ಪನೇ ಹಾಕೊಂಡು ಕಲಿಸ್ಕೋಬೇಕಾಗುತ್ತೆ. ನೋಡಿ, ದಪ್ಪ ಗಂಟೆಲ್ಲ ಹೊಡೆದಿದ್ದೀನಿ. ಈಗ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು. ಫಸ್ಟ್ ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ, ಮತ್ತು ಒಂದು ಸ್ವಲ್ಪ ನೀರು ಹಾಕೋತೀನಿ, ಮತ್ತು ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು ಅಷ್ಟೇ. ಇದನ್ನು ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು. ಈ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅದಕ್ಕಿಂತ ಒಂದು ಚೂರು ತೆಳ್ಳಗಿದ್ರೆ ನಡೆಯುತ್ತೆ. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು, ಮೀಡಿಯಮಲ್ಲಿ ಇರಬೇಕು. ನೋಡಿ, ಈ ಥರ ಅಂಟೋ ಥರ ಸ್ವಲ್ಪ ಇರಬೇಕಾಗುತ್ತೆ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ ಎಣ್ಣೆನ ಹಾಕ್ಕೊಂಡು ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದೇ ಕಡೆಗೆ ಬಿಟ್ಟು ಇದನ್ನು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬಿಡೋಣ. ಅದು ಹರಳೋದಕ್ಕಿಟ್ಟು ಒಂದು 5 ನಿಮಿಷ ಇಟ್ಟರೆ ಸಾಕು, ತುಂಬ ಏನು ಬೇಡ. ಎಷ್ಟರಲ್ಲಿ ಪಾಕ ನೋಡ್ಕೊಂಬರೋಣ. ಈಗ ಪಾಕ ನೋಡಿ ಆಗಿದೆ, 8ರಿಂದ 10 ನಿಮಿಷ ಆಗಿದೆ ಅಷ್ಟೇ. ಅದಕ್ಕೆ ನಾನಿವಾಗ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 4-5 ಎಳೆಯಷ್ಟು ಕೇಸರಿನೂ ಕೂಡ ಆ್ಯಡ್ ಮಾಡಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನ್ ಲೆಮನ್ನು ಕೂಡ ಹಾಕಿದ್ದೀನಿ. ಇಲ್ಲಿ ಲೆಮನ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸಕ್ಕರೆ ಪಾಕ ಗಟ್ಟಿ ಆಗೋದಿಲ್ಲ. ಈಗ ಜಾಮೂನ್ ಮಾಡಿದ ಮೇಲೆ ಆ ಪಾತ್ರೆನಲ್ಲಿ ಸುತ್ತ ಸ್ವಲ್ಪ ಸಕ್ಕರೆ ಗಟ್ಟಿ ಅನಿಸುತ್ತಲ್ಲ, ಆ ಥರ ಆಗೋದಿಲ್ಲ. ಕರೆಕ್ಟು ಫ್ಲೇಮಲ್ಲಿ ಮೇಂಟೈನ್ ಮಾಡುತ್ತಿದ್ದು. ಮತ್ತು ಶುಗರ್ನೂ ಅಷ್ಟೇ ಕರೆಕ್ಟಾಗಿ ಒಳ್ಳೆ ಫ್ಲೇಮಲ್ಲಿ ಮೇಂಟೈನ್ ಮಾಡುತ್ತೆ. ಸೊ ಹಾಗಾಗಿ ನಿಂಬೆಹಣ್ಣು ಹಾಕ್ಕೋಬೇಕಾಗುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಗಿದೆ ಎಲ್ಲನೂ. ಇವಾಗ ಆಫ್ ಮಾಡ್ಕೊತೀನಿ, ಸಾಕು. ಈಗ ಆಗಿದೆ 8ರಿಂದ 10 ನಿಮಿಷ. ಈಗ ಮುಚ್ಚಿ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಹಿಟ್ಟು ಕೂಡ ಒಂದು 5 ನಿಮಿಷ ಆಗಿದೆ. ಇವಾಗ ಅದನ್ನು ಉಂಡೆಗಳನ್ನ ಕಟ್ಕೊಳ್ಳೋಣ. ನೋಡಿ, ಹಿಟ್ಟು ಆಗಿದೆ ಚೆನ್ನಾಗಿ. ಈ ಥರ ಕೈಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ, ಎಲ್ಲೂ ಕ್ರಾಂಕ್ ಇರಬಾರ್ದು ಮತ್ತು ಸ್ವಲ್ಪನೂ ಕೂಡ ಹೋಲ್ಸು ಏನೂ ಇರಬಾರ್ದು. ಅಷ್ಟು ನೀಟಾಗಿ ನಿಧಾನವಾಗಿಯೇ ಈ ಥರ ತಿರುಗಿಸ್ಕೊಂಡು ಚೆನ್ನಾಗಿ ಉಂಡೆ ಕಟ್ಕೋಬೇಕಾಗುತ್ತೆ. ನಾನು ಇದೇ ರೀತಿ ಎಲ್ಲ ಉಂಡೆನೂ ಕೂಡ ಕಟ್ಕೋತೀನಿ. ನೋಡಿ, ಎಲ್ಲೂ ಸ್ವಲ್ಪನೂ ಕ್ರ್ಯಾಂಕ್ಸ್ ಇಲ್ಲ, ನೀಟಾಗಿ ಕಟ್ಕೋತಾ ಇದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಪ್ರೆಸ್ ಮಾಡಿ ನೀಟಾಗಿ ಕಟ್ಕೊಳ್ಳಿ. ಈಗ ಆಗಿದೆ. ನಾನು ಎಲ್ಲ ಉಂಡೆನೂ ಇದೇ ಥರ ಕಟ್ಕೋತೀನಿ. ಫ್ರೆಂಡ್ಸ್, ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನು ಅದೇ ಥರ ಎಲ್ಲ ಉಂಡೆನೂ ಕಟ್ಕೊಂಡಿದ್ದೀನಿ. ಎಲ್ಲೂ ಕೂಡ ಸ್ವಲ್ಪನೂ ಕ್ರ್ಯಾಂಕ್ಸ್ ಇಲ್ಲ, ಏನಿಲ್ಲ. ಈಗ ಪ್ಯಾನಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೆ, ಎಣ್ಣೆ ಬಿಸಿ ಆಗಿದೆ. ಇವಾಗ ಅದಕ್ಕೆ ನಾನು ಜಾಮೂನ್ನ ಹಾಕೋತಾ ಇದ್ದೀನಿ ಒಂದೇ. ಈ ಥರ ಸ್ವಲ್ಪ ಅಗಲವಾಗಿರೋದು ತೊಗೋಬೇಕು, ಅಂದರೆ ಜಾಮೂನು ಬೇಯೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ಗುಂಡುಗಿರೋದು ತೊಗೊಂಡ್ರೆ ಏನಾಗುತ್ತೆ, ಬೇಯಿಸೋದಕ್ಕಾಗಲ್ಲ ಕರೆಕ್ಟಾಗಿ. ಈ ಥರ ಇದ್ದರೆ ಚೆನ್ನಾಗಿ ಬೇಯುತ್ತೆ ಪ್ಯಾನು. ಇವಾಗ ಎಲ್ಲ ಉಂಡೆನೂ ಇದೇ ಥರ ಹಾಕೋತೀನಿ. ನೋಡಿ, ಇವಾಗ ಹಾಕ್ಕೊಂಡಿದ್ದೀನಿ. ಇದನ್ನು ಫುಲ್ಲು ಲೋ ಫ್ಲೇಮಲ್ಲೇ ಅಥವಾ ಮೀಡಿಯಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆನೂ ಅಷ್ಟೇ, ಕಾಯೋಕ್ಕಿಡುವಾಗ ನಾವು ಹೈ ಫ್ಲೇಮಲ್ಲಿ ಇಡಬಾರ್ದು. ಜಾಮೂನ್ ಹಾಕಿದ ತಕ್ಷಣ ಏನಾಗುತ್ತೆ, ಒಡೆದು ಬಿಡುತ್ತೆ, ಇಲ್ಲ ಬೇಗ ಕಪ್ಪಾಗುತ್ತೆ, ಒಳಗೆ ಬೆಂದಿರಲ್ಲ. ಸೊ ಹಾಗಾಗಿ ಎಣ್ಣೆನ ಆದಷ್ಟು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡ್ಕೊಂಡು, ಜಾಮೂನು ಅಷ್ಟೇ ಕೊನೆಯವರೆಗೂ ಲೋ ಫ್ಲೇಮು ಅಥವಾ ಮೀಡಿಯಮಲ್ಲೇ ಬೇಯಿಸ್ಬೇಕಾಗುತ್ತೆ ನಾವು ಇದನ್ನು.
ನೋಡಿ ನಿಧಾನವಾಗಿ ಈ ಥರ ಸ್ಪೂನಲ್ಲೇ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ದೊಡ್ಡದು ಏನಾದರೂ ಜಾಲರಿ ಹಾಕಿದ್ದಂದರೆ ಏನಾಗುತ್ತೆ, ಸ್ವಲ್ಪ ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಯೋವರೆಗೂ ಈ ಥರ ಸ್ಪೂನಲ್ಲೇ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ನಿಧಾನನೇ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಕಲರು ಕೂಡ ನಿಧಾನವಾಗಿ ಚೇಂಜ್ ಆಗ್ತಾಯಿದೆ. ಇದಕ್ಕೆ ಸ್ವಲ್ಪ ಫುಲ್ಲು ಬ್ರೌನಿಷ್ ಇರಬೇಕು ಡ್ರೈ ಜಾಮೂನಿಗೆ, ಅಂದರೆ ಚೆನ್ನಾಗಿರುತ್ತೆ ಜಾಮೂನು. ಇದು ಸ್ವಲ್ಪ ಕಲರ್ ಆದರೆ ತೆಗಿಬೇಡಿ, ಫುಲ್ಲು ಬ್ರೌನ್ ಮಾಡ್ಕೊಳ್ಳಿ. ನೋಡಿ ನಿಧಾನನೇ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಆಗಿದೆ. ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ, ಫುಲ್ ಬ್ರೌನ್ ಕಲರ್ ಬಂದಿದೆ. ಈಗ ಆಗಿದೆ. ನಾನು ಎಲ್ಲನೂ ಒಂದು ಪ್ಲೇಟಿಗೆ ತೆಕ್ಕೋತೀನಿ. ಇವಾಗ ಇದನ್ನು ನಾನು ಇದೇ ಥರ ಇನ್ನೂ ಒಂದು ಸರಿ ಆಗುತ್ತೆ, ಇನ್ನೊಂದು ಸರಿ ಇದೇ ಥರ ನಾನು ಬೇಯಿಸ್ಕೊತೀನಿ. ಈಗ ತೆಗೆದಿಟ್ಕೋತೀನಿ ಇದನ್ನು ಒಂದು ಪ್ಲೇಟಿಗೆ. ಜಾಮೂನು ರೆಡಿಯಾಗಿದೆ. ಇದನ್ನು ತೆಗೆದ ತಕ್ಷಣ ಜಾಮೂನು ಪಾಕಕ್ಕೆ ಹಾಕಬಾರ್ದು. ಒಂದು ನಿಮಿಷ ಆದರೂ ಬಿಡಬೇಕು, ಸ್ವಲ್ಪ ತಣ್ಣಗಾಗೋವರೆಗೂ. ಮತ್ತು ಇದು ಜಾಮೂನು ಪಾಕನೂ ಅಷ್ಟೇ, ತುಂಬ ಬಿಸಿ ಇರಬಾರ್ದು, ಸ್ವಲ್ಪ ಬಿಸಿ ಇದ್ದರೆ ಸಾಕು. ಇವಾಗ ಹಾಕಿ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಬಿಡೋಣ. 1 ಅವರ್ ಅಷ್ಟರಲ್ಲಿ ಇದು ಪಾಕ ಚೆನ್ನಾಗಿ ಹಿಡ್ದಿರುತ್ತೆ. ಈಗ ನೋಡಿ 1 ಅವರ್ ಆಗಿದೆ, ಎಲ್ಲ ಪಾಕ ಚೆನ್ನಾಗಿ ಹಿಡ್ದಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ನಾನು ಇವಾಗ ಇದನ್ನು ಒಂದು ಪ್ಲೇಟಿಗೆ ಎಲ್ಲನೂ ಸರ್ವ್ ಮಾಡ್ಕೋತಾ ಇದ್ದೀನಿ, ಒಂದೇ ತೆಗೆದು. ಚೆನ್ನಾಗಿ ಪಾಕ ಹಿಡ್ದಿದೆ, ತುಂಬ ಚೆನ್ನಾಗಾಗಿದೆ. ಇವಾಗೆಲ್ಲ ಇದು ಸ್ವಲ್ಪನೇ ಪಾಕ ಎಲ್ಲ ಸೋಸ್ಕೊಂಡು ಈ ಥರ ಒಂದು ಪ್ಲೇಟಿಗೆ ಹಾಕೋತೀನಿ. ನೋಡಿ ಎಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ತುಂಬ ಬೇಡ, ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಕೊಬ್ಬರಿನೂ ಅಷ್ಟೇ ಸ್ವಲ್ಪ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಎರಡೂ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ತುಂಬ ದಪ್ಪ ಬೇಕಿದ್ರೂ ಮಾಡ್ಕೊಳ್ಳಿ, ಸಣ್ಣ ಇದ್ದರೂ ಕೂಡ ನಡೆಯುತ್ತೆ, ಯಾವ ಥರ ಇದ್ದರೂ ಓಕೆ. ಇವಾಗ ಇದಕ್ಕೆ ನಾನು ಜಾಮೂನು ಒಂದೇ ತೊಗೊಂಡು ಇದನ್ನು ಪಾಕದಿಂದ ತೆಗೆದ ತಕ್ಷಣ ಹತ್ತಬೇಕು, ಅಂದರೆ ಮಾತ್ರ ಕೊಬ್ಬರಿ ಹಿಡಿಯುತ್ತೆ. ಇಲ್ಲಾಂದರೆ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ಕೂಡ ಹತ್ತೋದಕ್ಕೆ ಹೋದರೆ ಇದು ಹತ್ಕೊಳ್ಳೋದಿಲ್ಲ. ಸೊ ತೆಗೆದ ತಕ್ಷಣ ಹಚ್ಚಬೇಕಾಗುತ್ತೆ. ಇದೇ ಥರ ಎಲ್ಲ ಉಂಡೆನೂ ಕೂಡ ನಾನು ಈ ಥರ ಪುಡಿನಲ್ಲಿ ಅದ್ದಿ ಇಟ್ಕೋತೀನಿ. ಫ್ರೆಂಡ್ಸ್, ಈ ಥರ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ, ತುಂಬ ಈಸಿ ಇದೆ ಮತ್ತು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಎಲ್ಲನೂ ಕೂಡ ಸೇಮ್ ಅದೇ ರೀತಿ ನಾನು ಮಿಕ್ಸ್ ಮಾಡ್ಕೋತೀನಿ. ಫ್ರೆಂಡ್ಸ್, ಎಲ್ರಿಗೂ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಗಿದೆ ಪ್ಲೀಸ್ ತಪ್ಪದೇ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.